ಎರಡೆರಡು ಬಾರಿ ಬಂದ್ ಆಗುತ್ತಾ ಕರುನಾಡು. ಸರ್ಕಾರದ ವಿರುದ್ಧ ಸಿಡಿದೆದ್ದ ಖಾಸಗಿ ಸಾರಿಗೆ ಸಂಘಟನೆಯಿಂದ ಕರ್ನಾಟಕ ಬಂದ್ನ ಸೂಚನೆ ಕೊಡಲಾಗಿದೆ. ಈಗಾಗಲೇ ಮಾರ್ಚ್ 22ಕ್ಕೂ ಕೂಡ ಒಂದು ಬಂದ್ ನಡೆಯುತ್ತೆ. ಕಾರಣ ಕರ್ನಾಟಕದ ಕನ್ನಡಿಗನಿಗೆ ಆದಂತ ಅವಮಾನಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಸಾರಿಗೆ ಸಂಘಟನೆಯಿಂದ ಮತ್ತೊಂದು ಬಂದ್ಗೆ ಕರೆ ಕೊಡಲಾಗಿದೆ. ಹಾಗಾಗಿ ಎರಡೆರಡು ಬಾರಿ ಕರುನಾಡು ಸ್ತಬ್ಧವಾಗುತ್ತಾ ಅಂತ. ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ಗಳಿಗೆ ಹೊಡೆತ ಬಿದ್ದಿದೆ. ಪ್ರಯಾಣಿಕರು ಯಾರೂ ಖಾಸಗಿ ಬಸ್ ಕಡೆ ಮುಖ ಮಾಡ್ತಾ ಇಲ್ಲ. ತುಂಬಾ ಲಾಸ್ ಆಗ್ತಾ ಇದೆ. ಹೀಗಾಗಿ ತೆರಿಗೆ ವಿನಾಯಿತಿ ನೀಡಬೇಕು ಅಂತ ಖಾಸಗಿ ಸಾರಿಗೆ ಸಂಸ್ಥೆಯಿಂದ ಸಂಘಗಳ ಒಕ್ಕೂಟದಿಂದ ಈ ಬಂದ್ಗೆ ಕರೆ ಕೊಡಲಾಗಿದೆ. ರಾಜ್ಯ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 4 ಬೇಡಿಕೆಗಳನ್ನ ಈಡೇರಿಸಬೇಕು. ಮಾರ್ಚ್ 22ರವರೆಗೂ ಕೂಡ ಗಡುವು ಕೊಡ್ತೀವಿ. ಬೇಡಿಕೆ ಈಡೇರಿಲ್ಲ ಅಂದ್ರೆ ಮಾರ್ಚ್ 23, 24ಕ್ಕೆ ಮೀಟಿಂಗ್ ಮಾಡಿ ಬಂದ್ ಮಾಡ್ತೀವಿ ಅನ್ನುವಂತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಎರಡೆರಡು ಬಾರಿ ಹಾಗಾದ್ರೆ ಕರ್ನಾಟಕ ಬಂದ್ ಆಗುತ್ತಾ? ಒಂದು ವೇಳೆ ಆ ರೀತಿ ಬಂದ್ ಆದ್ರೆ ಎಷ್ಟೆಲ್ಲ ಲಾಸ್ ಆಗುತ್ತೆ, ಯಾವ ರೀತಿಯಾಗಿ ಕರ್ನಾಟಕ ಸರ್ಕಾರ ಲಾಸ್ ಅನುಭವಿಸಬೇಕಾಗುತ್ತೆ, ಇದೆಲ್ಲದೂ ಕೂಡ ಲೆಕ್ಕ ಇದೆಯಾ ಅಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಶಕ್ತಿ ಯೋಜನೆಯಿಂದಾಗಿ ನಮ್ಗೆ ಲಾಸ್ ಆಗ್ತಾ ಇದೆ ಅಂತ. ಅಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ಹೆಣ್ಮಕ್ಳಿಗೆ ಉಚಿತ ಟಿಕೆಟ್ ಸಿಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಗೌರ್ಮೆಂಟ್ ಬಸ್ ಹತ್ತ ಹೋಗ್ತಾರೆ. ಅಂದರೆ KSRTC ಇರ್ಬೋದು, BMTC, ನಗರ ಸಾರಿಗೆ, ಆ ಬಸ್ಗಳನ್ನ ಹತ್ತುತ್ತಾರೆ. ಬಟ್ ಖಾಸಗಿ ಬಸ್ಗಳ ಕಡೆ ಮುಖ ಮಾಡ್ತಿಲ್ಲ ಅನ್ನುವಂಥ ಕಾರಣಕ್ಕೆ ನಮಗೆ ಲಾಸ್ ಆಗ್ತಾ ಇದೆ, ಹೊಡೆತ ಬೀಳ್ತಾ ಇದೆ. ಹೀಗಾಗಿ ನೀವು ತೆರಿಗೆ ವಿನಾಯಿತಿ ಕೊಡಬೇಕು ಅಂತೇಳಿ ತಮ್ಮ ಒಂದಷ್ಟು 4 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದರೆ ಮಾರ್ಚ್ 23, 24ಕ್ಕೆ ನಾವು ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಬಂದ್ ಆಗಬಹುದಾ ಅನ್ನುವಂಥ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಎಲ್ಲ ಒಂದು ರೀತಿಯಲ್ಲಿ 2023ರಿಂದ 2025 ಸುಮಾರು ಇವಾಗ 1.5 ವರ್ಷ ನಾವು ಕಳೆದಿದ್ದೀವಿ. 1.5 ವರ್ಷಗಳಲ್ಲಿ ಅತಿ ಮುಖ್ಯವಾದಂಥ ಬೇಡಿಕೆ ಹೊತ್ತಿದ್ದಂಥದ್ದು ಆಟೋ ರಿಕ್ಷಾಗೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿಯನ್ನು ಸಂಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ನಿಷೇಧಿಸಿ ಎನ್ನುವಂಥದ್ದು. ಎರಡನೇದು ಬಸ್ ಮಾಲೀಕರ ಒಂದು ಬೇಡಿಕೆಗೆ ಸಂಬಂಧಪಟ್ಟಂತೆ ರಸ್ತೆ ತೆರಿಗೆಯನ್ನು ಕಡಿತಗೊಳಿಸಿ ಅಂತ ಹೇಳ್ತಕ್ಕಂಥದ್ದು. ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಒಂದು ನಗರ ಒಂದು ದರ ಅನ್ನೋವಂಥ ಒಂದು ನೋಟಿಫಿಕೇಷನನ್ನು ಹೊರಡಿಸಿ ಅಂತ ಹೇಳಿದ್ವಿ. ಆದರೆ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಏನು ನ್ಯಾಯಾಲಯದಲ್ಲಿ ಯಾವುದೋ ಒಂದು 2016ರ ಒಂದು ಅಗ್ರಿಗೇಟರ್ ಕಂಪನಿಗಳು ಹಾಕೊಂಡಿರ್ತಕ್ಕಂಥ ಒಂದು ಕೇಸನ್ನು ನಿದರ್ಶನವಾಗಿ ಕೊಟ್ಟು ಇವತ್ತು ಅದು ಒಂದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ. ಮತ್ತು ಗೂಡ್ಸ್ ವಾಹನಗಳಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಮಾಧ್ಯಮದ ಮಿತ್ರಗಳ ಬಾರಿ ಮೋಸ್ಟ್ಲಿ ಕ್ಲಿಪ್ಪಿಂಗ್ ಇರುತ್ತೆ ಅಂತ ಅನಿಸುತ್ತೆ. 2023 ವೇದಿಕೆಗೆ ಬಂದಂಥ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಅನಧಿಕೃತವಾಗಿರ್ತಕ್ಕಂಥ ಎಲ್ಲ ವಾಹನಗಳಿಗೆ ಸಂಬಂಧಪಟ್ಟಂಥ ಅದು ಪೋರ್ಟರ್ ಆಗಿರ್ಬೋದು, ಉಬರ್ ಓಲಾ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಅಂಕಲ್ ಅನ್ನುವಂಥ ಒಂದು ಕಂಪನಿ ಆಗಿರ್ಬೋದು, ಯಾವುದು ಸೇವೆಗಳು ಆನ್ಲೈನಲ್ಲಿ ಕೊಡ್ತಾ ಇವೆ, ರಾಜ್ಯದಲ್ಲಿ ಲೈಸೆನ್ಸನ್ನು ಪಡ್ಕೊಳ್ದಿರ ಅದೇನಾದರೂ ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದರೆ ಅದನ್ನೆಲ್ಲವನ್ನು ಕರ್ನಾಟಕ ರಾಜ್ಯದಿಂದ ಕಿತ್ತೊಗೆಯುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತು ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಮಾನ್ಯ ಸಚಿವರು ನ್ಯಾಯಾಲಯದಲ್ಲಿ ಇದು ಕೇಸುಗಳು ಬಾಕಿ ಇದೆ, ಆ ಕಾರಣದಿಂದ ಇದನ್ನು ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಅಧಿಕಾರಿಗಳು ಏನಾದರೂ ಕ್ರಮ ಕೈಗೊಂಡ್ರೆ ಅವ್ರ ಮೇಲೆ ಕಂಟೆಂಪ್ಟನ್ನು ಇನಿಷಿಯೇಟ್ ಮಾಡಿದ್ದಾರೆ ಈ ಆನ್ಲೈನ್ ಕಂಪನಿಗಳು ಅಂತ ಹೇಳುವ ಮೂಲಕ ಇವತ್ತು ಅವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಈ 5-6 ವಿಷಯಗಳಲ್ಲಿ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತು ಇಮ್ಮಿಡಿಯೇಟ್ಲಿ ಇದಕ್ಕೆ ನಮಗೆ ಸ್ಪಂದಿಸಬೇಕು. 22ನೇ ತಾರೀಕಿನ ಒಳಗೆ ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು. ನಂತರ 23 ಅಥವಾ 24ನೇ ತಾರೀಕಿನ ನಂತರ ನಾವು ಸಭೆಯನ್ನು ಕರೆದು ಏನಾದರೂ ಕರ್ನಾಟಕ ರಾಜ್ಯದ ಇಡೀ ಕರ್ನಾಟಕ ರಾಜ್ಯಕ್ಕೆ ನಾವು ಬಂದ ಕರೆಯನ್ನು ಕೊಟ್ಟರೆ, ಏನು ಸೆಪ್ಟೆಂಬರ್ 11 ಆಗಿತ್ತು ಬೆಂಗಳೂರು ನಗರ, ಈ ಬಾರಿ ಇಡೀ ರಾಜ್ಯ ಆ ರೀತಿ ಸ್ತಬ್ಧ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಹೊಣೆ ನೇರ ಸರ್ಕಾರವೇ ಹೊರಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಮಾರ್ಚ್ 22ಕ್ಕೆ ಕೂಡ ಒಂದು ಬಂದ್ ಮಾಡ್ತೀವಿ ಅಂತ ಈಗಾಗಲೇ ಒಂದು ಕರೆ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ರಾಜ್ಯ ಖಾಸಗಿ ಸಾರಿಗೆ ಸಂಸ್ಥೆಯಿಂದ ಕೂಡ ಬಂದ್ಗೆ ಕರೆ ಕೊಡ್ತಾ ಇರೋದು. ಹಾಗಾದ್ರೆ ಎರಡೆರಡು ಬಾರಿ ಕರ್ನಾಟಕ ಬಂದ್ ಆಗುತ್ತಾ, ಸ್ತಬ್ಧ ಆಗುತ್ತಾ? ಮುಖ್ಯವಾಗಿ ಈ ರಾಜ್ಯದಲ್ಲಿ
ಅಧಿಕಾರಕ್ಕೆ ಬಂದಾದ್ಮೇಲೆ ಶಕ್ತಿ ಯೋಜನೆಯನ್ನ ಜಾರಿಗೆ ತರ್ತಾ ಇರೋದು. ಶಕ್ತಿ ಯೋಜನೆ ಅಂತಂದ್ರೆ ಉಚಿತವಾಗಿ ಮಹಿಳೆಯರಿಗೆ ಬಸ್ನಲ್ಲಿ ಪ್ರಯಾಣ ಮಾಡುವಂತದ್ದು. ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ನಲ್ಲಿ ಅಂದ್ರೆ ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಯಾರ್ಯಾರು ಮಹಿಳೆಯರು ಸ್ತ್ರೀಯರು ಪ್ರಯಾಣ ಮಾಡ್ತಿದ್ರು, ಅದರಿಂದ ಖಾಸಗಿ ಬಸ್ನಲ್ಲಿ ಸಾಕಷ್ಟು ಬಿಸ್ನೆಸ್ ಲಾಸ್ ಆಗ್ತಾ ಇತ್ತು ಅನ್ನುವಂಥದ್ದು ಆರೋಪ ಇತ್ತು. ಹಿಂದಿನ ಗವರ್ಮೆಂಟ್ ನಲ್ಲೂ ಕೂಡ ಖಾಸಗಿ ಬಸ್ಗಳು ಇವರು ಕೂಡ ಹಲವು ಬೇಡಿಕೆ, ಸುಮಾರು ಒಂದು 27 ಬೇಡಿಕೆಗಳನ್ನು ಕೇಳಿದ್ವು. ಅದನ್ನ ಇಟ್ಕೊಂಡು ಬೃಹತ್ ಪ್ರತಿಭಟನೆಯನ್ನು ಕೊಟ್ಟಿದ್ದು, ಬಂದ್ಗಳಿಗೆ ಕರೆಯನ್ನು ಕೂಡ ಕೊಟ್ಟಿದ್ದು. ಆ ಸಂದರ್ಭದಲ್ಲಿ ಸರ್ಕಾರ ಕೂಡ ಹಲವು ಬೇಡಿಕೆಗಳನ್ನು ಈಡೇರಿಸಿತ್ತು. ಆದ್ರೆ ಇನ್ನು ಕೆಲವುಗಳನ್ನ ಭರವಸೆಗಳನ್ನು ಅಷ್ಟೇ ನೀಡಿತ್ತು, ಅದು ಈಡೇರ್ಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಒಂದು ಖಾಸಗಿ ಸ್ಥಳದಲ್ಲಿ ಒಂದು ಸಭೆಯನ್ನ ಖಾಸಗಿ ಬಸ್ಗಳ ಒಕ್ಕೂಟಗಳೇನಿದೆ ಒಂದು ಸಭೆಯನ್ನ ಮಾಡ್ತಾ ಸಂದರ್ಭದಲ್ಲಿ ಅವರು ಕೂಡ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ಹಾಗೇನೆ ಶಕ್ತಿ ಯೋಜನೆಯಿಂದ ಆದಂತಹ ಲಾಸ್ ಅಥವಾ ನಷ್ಟ ಏನಿದೆ ಅದನ್ನ ಸರ್ಕಾರ ಭರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ಬೇಡಿಕೆಗಳನ್ನ ಈಗ ಖಾಸಗಿ ಬಸ್ಗಳ ಒಕ್ಕೂಟ ಮುಂದಿಟ್ಟಿರುವಂತದ್ದು. ಈ ಸಂಬಂಧ ಸರ್ಕಾರ ಜೊತೆ ಸಾರಿಗೆ ಇಲಾಖೆ ಜೊತೆ ಮಾತುಕತೆಯನ್ನು ಕೂಡ ಮಾಡ್ಬೇಕಾಗತ್ತೆ. ಅಲ್ಲದೆ ನಮ್ಮ ಜೊತೆಗೆ ಸರ್ಕಾರ ಸಭೆಯನ್ನು ನಡೆಸಬೇಕು, ನಮ್ಮ ಬೇಡಿಕೆಗಳನ್ನ ಪರಿಹರಿಸಬೇಕು, ನಮಗೆ ಇದ್ದಂತಹ ಸಮಸ್ಯೆಗಳ ನಿವಾರಣೆ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕೂಡ ಮಂದಿ ಕರೆ ನೀಡ್ತಾ ಇದೀವಿ. ಸಂಪೂರ್ಣವಾಗಿ ರಾಜ್ಯದಲ್ಲಿ ಖಾಸಗಿ ಬಸ್ಗಳ ಏನು ವಹಿವಾಟು ಏನಿರುತ್ತೆ ಅಥವಾ ಸಂಚಾರ ಏನಿರುತ್ತೆ ಅದೆಲ್ಲವೂ ಕೂಡ ನಾವು ಸ್ತಬ್ಧ ಮಾಡ್ತೀವಿ ಅನ್ನುವಂತಹ ಒಂದಿಷ್ಟು ಸೂಚನೆ ಈಗ ಖಾಸಗಿ ಬಸ್ಗಳ ಒಕ್ಕೂಟಗಳೀಗ ಹೇಳಿರುವಂತದ್ದು. ಸಹಜವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ವಾಟಾಳ್ ಪಕ್ಷ ಏನಿದೆ ಅವರ ಒಂದು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಏನು MES ಪುಂಡಾಟ, ಬೆಳಗಾವಿಯಲ್ಲಿ MES ಪುಂಡಾಟಗಳಾಯ್ತು. ಬಸ್ KSRTC ಬಸ್ ಡ್ರೈವರ್ಗಳಿಗೆ ಒಂದ್ ರೀತಿಯಲ್ಲಿ ನಿಂದನೆ ಮತ್ತು ಹಲ್ಲೆ ಮಾಡುವಂತ ಪ್ರಯತ್ನ ಇತ್ತು. ಆ ಒಂದು ಘಟನೆಯನ್ನು ಇಟ್ಕೊಂಡು ಅಥವಾ ಘಟನೆಯನ್ನ ಮಾಡುವಂತ ಹಿನ್ನೆಲೆಯಲ್ಲಿ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಏನು ಇದೇ ಮಾರ್ಚ್ 22ರಂದು ಕರೆ ನೀಡಿದ್ದು, ಅದರ ಬೆನ್ನಲ್ಲೇ ಸಾರಿಗೆ ಬಸ್ಗಳ ಒಕ್ಕೂಟವು ಕೂಡ ಬಂದ್ಗೆ ಮುನ್ನಡೆಸ್ತಿರುವಂತಹ ವಿಚಾರ ಏನಿದೆ ಸಹಜವಾಗಿ ಸರ್ಕಾರಕ್ಕೆ ಇಕ್ಕಟ್ಟು ತರಿಸುವಂತಹ ಸ್ಥಿತಿ ಇದೆ. ಯಾಕೆಂದ್ರೆ ಪದೇ ಪದೇ ಬಂದ್ಗಳ ಆಗ್ತಾ ಹೋದ್ರೆ ರಾಜ್ಯದ ಬೊಕ್ಕಸಕ್ಕೆ ಬರುವಂತಹ ಆದಾಯಗಳು ನಷ್ಟ ಆಗುತ್ತೆ, ದಿನನಿತ್ಯ ನಡೆಯುವಂತಹ ವಹಿವಾಟುಗಳ ಮೇಲೆ ಪರಿಣಾಮ ಬೀರುತ್ತೆ, ಜನಜೀವನಕ್ಕೆ ಅಸ್ತವ್ಯಸ್ತ ಆಗುತ್ತೆ. ಹಾಗೆ ಸಾಕಷ್ಟು ಲಾಸ್ ಸರ್ಕಾರಕ್ಕೆ ಆಗುವಂತ ಹಿನ್ನೆಲೆಯಲ್ಲಿ ಅದನ್ನ ಸರಿದೂಗಿಸುವಂತದ್ದು, ಅದರ ನಷ್ಟವನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಇರುವಂತದ್ದು. ಸೋಕೆ ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. 2016ರ ಒಂದು ಅಗ್ರಿಗೇಟ್ ಎಲ್ಲಿ ಕೇಳಿ 12 ಗಂಟೆಗೆ ಅಂತ ಹೇಳಿದ್ರು ಸರ್. ಇದು ಬಿಸಿ ಗೊತ್ತಾಗಿಲ್ಲ ಅಲ್ಲಿ ಪೆನ್ ಕೊಡಿ ಅಲ್ಲ 11ವರೆಗೆಲ್ಲ ಕಳಿಸ್ಬಿಟ್ಟಿದ್ದೀನಿ ಅಣ್ಣ.